ಯಾರು ಮಾಡಿದ್ದಾರೆ? ಅವ್ರ ಮಕ್ಕಳು ಸರ್ಕಾರಿ ಶಾಲೆಗೆ ಕಳ್ಸೋಕ್ಕೆ ಹೇಳಿ, ಅವಾಗ ಗೊತ್ತಾಗುತ್ತೆ ನಿರ್ವಹಣೆ ಆಗ್ತಾ ಇದೆಯೋ ಇಲ್ಲ ಅಂತ. ಇಲ್ಲ, ಅದನ್ನು ಸ್ಪೆಷಲ್ಲಾಗಿ ನಮ್ಮ ಕಮಿಷನರಿಗೆ ಅವರಿಗೆಲ್ಲ ಹೇಳಿದ್ದೀನಿ. ಒಂದು ತಿಂಗಳಿಂದ ನಾನೇ ಇದ್ದೆ ಇಲ್ಲಿ, ಬಂದು ರಿವಿಷನ್ ಮೀಟಿಂಗ್ ಮಾಡ್ಕೊಂಡು ಹೋದೆ. ಗಡಿ ಭಾಗದ ಎಲ್ಲ ಸಮಸ್ಯೆಗಳನ್ನು ಕೂಡ ಯಾವುದೇ ಇದ್ರೂ ಕೂಡ ಒಂದೊಂದು ಶಾಲೆಯೂ ಒಂದೊಂದು ಮಕ್ಕಳು ಕೂಡ ಇಂಪಾರ್ಟೆಂಟು ಅಂತ ಹೇಳಿ ಆ ಕಡೆ ಟೀಚರ್ ಆಗಲಿ ಮತ್ತು ಸ್ವಲ್ಪ ಏನಾದ್ರು ಕ್ಲಾಸ್ ರೂಮ್ಸು ಎಲ್ಲ ಕೊಡಬೇಕಂದ್ರೆ ಹೆಚ್ಚು ಒತ್ತನ್ನು ಕೊಡಬೇಕಂತ ಬರೀ ಅಲ್ಲ, ನಾವು ಕೋಲಾರ ಭಾಗದಲ್ಲಿರ್ಬೋದು, ಮೈಸೂರು ಭಾಗದಲ್ಲಿರ್ಬೋದು, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕಡೆಯೂ ಕೂಡ ನಮಗೆ ಎಲ್ಲೆಲ್ಲಿ ಕಂಡು ಬಂದಿದೆ ಅದನ್ನೆಲ್ಲದೂ ಕೂಡ ನಾವು ಸರಿ. ಮಹಾರಾಷ್ಟ್ರ ಸರ್ಕಾರ ಕನ್ನಡ ಶಾಲೆಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಅದೇ ಹೋಗಿರೋ ಕಟ್ಟಡದಲ್ಲೇ ಈಗ 7ರಿಂದ 8 300 ಗ್ರಾಮದಲ್ಲಿ 45ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ನಾವು ಅದನ್ನು ನಮ್ಮ ಇಲಾಖೆ ಏನಾಗ್ತದೆ, ಗಡಿನಾಡು ಕನ್ನಡಿಗರನ್ನು ಕರಿತೀವಿ. ಇದು ಬೆಳಗಾವಿ ಭಾಗ ಇರ್ಬೋದು, ವಿಜಯಪುರ ಆ ಕಡೆ ಭಾಗ, ಏನು ಕಲಬುರಗಿ ಭಾಗದಲ್ಲಿ, ಸಾಂಗ್ಲಿ, ಸೊಲ್ಲಾಪುರ ಭಾಗದಲ್ಲಿ ಕನ್ನಡ ಶಾಲೆಗಳಿದ್ದಾವೆ. 247 ಹಳ್ಳಿಗಿಂತ ಹೆಚ್ಚು ಹಳ್ಳಿಗಳಲ್ಲಿ ಕನ್ನಡ ಮಾತಾಡ್ತಾರೆ. ಆ ಶಾಲೆಗಳ ಕನ್ನಡ ಬದಲು ಮರಾಠಿ ಭಾಷೆ ಇಲ್ಲ, ಆ ಥರದ್ದೇನಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಎಲ್ಲೆಲ್ಲಿದೆ ಕನ್ನಡನೇ ಹೇಳ್ಕೊಡ್ಬೇಕು, ಅದರಲ್ಲಿ ಬದಲಾವಣೆ ಬರೋಕ್ಕೆ ಚಾನ್ಸೇ ಇಲ್ಲ. ಮಾಧ್ಯಮ ನನ್ನ ಕಂಟ್ರೋಲ್ ಇಲ್ಲ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ, ಒಂದು ತಿಳ್ಕೊಳ್ಳಿ, ಇಂಗ್ಲೀಷು ಕನ್ನಡ ಯಾವುದೇ ಮಾಧ್ಯಮ ಆಗಲಿ, ಆದರೆ ಕಂಪಲ್ಸರಿ ಸಬ್ಜೆಕ್ಟ್ ಇದೆಯಲ್ಲ, ಕನ್ನಡ ಫಸ್ಟ್ ಲ್ಯಾಂಗ್ವೇಜು, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್, ಅದು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಬದಲಾವಣೆ ಮಾಡೋದಕ್ಕೆ ಚಾನ್ಸೇ ಇಲ್ಲ.